ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ರಾಮ ಸನೇಹ ಸಕೋಚ್ ಬಸ್ ಕಹ ಸಸೋಚ ಸುರ ರಾಜು ರಚಹು ಪ್ರಪಂಚಹಿ ಪಂಚಮಿಲಿ ನಾಹಿ ತ ಭಯವು ಅಕಾಜು ಸುರನ್ಹ ಸುಮಿರಿ ಸಾರದಾ ಸರಾಹಿ ದೇಬಿ ದೇವ सरनागत पाही फेरी भरत मति करी निज माया पालु बिबुध कुल करी छल छाया बिबुध बिनय सुनी देबी सयानी बोली सुर स्वारथ जड़ जानी मो सन कहु भरत मति फेरु लोचन सहस न सूझ समेरु विधि हरिहर माया बड़ी भारी सोमु न भरत मति सकई निहारी सोमति मोही कहत करु भोरी चंदिनी कर की चंड कर चोरी भरत हृदय सिय राम निवासु तह की तिमिर जह तरनी प्रकाशु अस कही सारद गई विधि लोका बिबुध बिकल निಸಿ ಮಾನಹು ಕೋಕ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರೂ ಕೂಡ ರಾಮನ ಪ್ರೀತಿಯಲ್ಲಿ ಮುಳುಗಿರೋದನ್ನ, ಅದರಲ್ಲೂ ಕೂಡ ಭರತ ಇದ್ದಾನಲ್ಲ, ಅವನು ರಾಮ ಭಕ್ತಿಯಲ್ಲಿ ಮುಳುಗಿರೋದನ್ನ ದೇವತೆಗಳು ನೋಡ್ತಾರೆ. ಆಗ ಅವರು ನಮ್ಮ ಕಾರ್ಯ ಸಿದ್ಧಿ ಆಗದೆ ಹೋದ್ರೆ ಏನು ಮಾಡೋದು ಅಂತ ಭಯ ಪಡ್ತಾರೆ. ಅಂದ್ರೆ ಈಗ ರಾಮನ ಮೇಲೆ ಇವ್ರಿಗೆಲ್ಲ ಇರುವಂತ ಭಕ್ತಿ ಪ್ರೀತಿ ಇದೆಲ್ಲ ನೋಡಿದ್ರೆ ನಮ್ಮ ಕೆಲಸ ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಈಗ ರಾಮ ಕಾಡಿಗೆ ಬರೋದಕ್ಕೆ ಕಾರಣನೇ ದೇವತೆಗಳು. ಯಾಕೆಂತಂದ್ರೆ ಅವರು ಆ ಕೈಕೆಯ ನಾಲಿಗೆಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಸಿ ಹೇಗೋ ಮಾಡಿ ಆ ರಾಮನನ್ನ ಕಾಡಿಗೆ ಕರ್ಕೊಂಡು ಬಂದಿದ್ದಾರೆ ಅಲ್ವಾ. ಈಗ ಇವರ ಪ್ರೀತಿಯೆಲ್ಲ ನೋಡಿ ರಾಮ ಮತ್ತೆ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ, ಅಯೋಧ್ಯೆಗೆ ವಾಪಸ್ ಹೋಗ್ಬಿಟ್ರೆ ನಮ್ಮ ಕಾರ್ಯ ಸಿದ್ಧಿ ಆಗದೆ ಹೋಗುತ್ತಲ್ಲ ಅಂತವ್ರು ಭಯ ಪಡ್ತಾರೆ. ದೇವೇಂದ್ರ ಚಿಂತಾಕ್ರಾಂತನಾಗಿ ಶ್ರೀರಾಮ ಭರತಾದಿಗಳ ಪ್ರೇಮಾನುರಾಗಕ್ಕೆ ವಶನಾಗಿದ್ದಾನೆ. ಯಾಕಂದ್ರೆ ಅವನಿಗೆ ಯಾರು ಪ್ರೀತಿಸ್ತಾರೋ ಅವ್ರ ಹಿಂದೆನೇ ಅವನು ಹೊರಟೋಗ್ತಾನೆ ಅಂಥವನು ರಾಮ. ಅದಕ್ಕೋಸ್ಕರನೇ ನಾವು ಭಗವಂತನನ್ನ ಪ್ರೀತಿಸ್ಬೇಕು. ಅವನ್ನ ನೋಡಿದ್ರೆ ಭಯ ಪಡಬಾರ್ದು. ಭಗವಂತ ಅಂತಂದ್ರೆ ಹೆದರ್ಕೋಬಾರ್ದು. ನಾವು ಪ್ರೀತಿ ಹೆಚ್ಚಾಗಿರ್ಬೇಕು. ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ಅವನ ಹತ್ರ ಹೋಗೋದಲ್ಲ, ಅವನು ನಮ್ಮ ಹಿಂದೆ ಬರಬೇಕು ಅಥವಾ ನಾವಿರೋ ಕಡೆ ಬರಬೇಕು. ಇದಕ್ಕೆ ಬೇಕಾದಷ್ಟು ಭಕ್ತರ ಉದಾಹರಣೆಗಳನ್ನ ನಾವು ನೋಡಿದೀವಿ. ಭಕ್ತ ಕುಂಬಾರ ನೋಡಿ, ಅವನು ಮನೆಯಲ್ಲಿ ತೊಂದರೆ ಇದ್ದಾಗ ವಿಠಲ ಸ್ವಯಂ ಅಲ್ಲಿಗೆ ಬರ್ತಾನೆ ಅವನ ಸೇವೆ ಮಾಡೋದಕ್ಕೆ. ಈ ರೀತಿ ಸಖುಬಾಯಿ ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ನಮಗೆ ಸಿಗುತ್ತೆ. ಆ ರೀತಿ ಇಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ತುಂಬ ಹೋಗಿದಾರಲ್ಲ, ಅದನ್ನೇನಾದರೂ ಶ್ರೀರಾಮ ನೋಡಿದ್ರೆ ಅವರು ವಶವಾಗ್ಬಿಡ್ತಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಏನಾದರೂ ಒಂದು ಸಂಚನ್ನ ಮಾಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ ಅಂತಂದ್ಬಿಟ್ಟು ದೇವೇಂದ್ರ ಹೇಳ್ತಾನೆ. ಆಗ ದೇವತೆಗಳು ಸರಸ್ವತಿಯನ್ನ ಸ್ಮರಿಸ್ಕೊಂಡು ಸ್ತುತಿ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ನೋಡಿ, ಸರಸ್ವತಿ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ನಮಗೆ ಬುದ್ಧಿ ಮತಿಯನ್ನ ಕೊಡುವಂಥವಳು. ನಮ್ಮ ನಾಲಿಗೆಯಲ್ಲಿ ಕೂತ್ಕೊಂಡು ನಾವು ಆಡುವಂಥ ಮಾತುಗಳನ್ನ ನುಡಿಸುವಂಥವಳವಳು. ಅದಕ್ಕೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮ ಬುದ್ಧಿ ಸರಿಯಾಗಿರಬೇಕು. ನಾವು ಮಾಡೋ ಕೆಲಸದಲ್ಲಿ ನಾವು ಸರಿಯಾದ ಡಿಸಿಷನ್ ಅನ್ನು ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಅಧಿದೇವತೆ ಯಾರು? ಸರಸ್ವತಿ ಮತ್ತೆ ಗಣೇಶ. ಅದಕ್ಕೆ ಅವರನ್ನ ಫಸ್ಟು ನೆನೆಸ್ಕೊಳ್ತೀವಿ ನಾವು. ಇಲ್ಲಿ ದೇವಿ ಸರಸ್ವತಿಯನ್ನ ಇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಹೇ ಬ್ರಹ್ಮಾಣಿ, ಎಲ್ಲಾ ದೇವತೆಗಳು ಕೂಡ ನಿನಗೆ ಶರಣಾಗತರಾಗಿದ್ದಾರೆ, ಅವರನ್ನ ಕಾಪಾಡು. ನಿನ್ನ ಮಾಯೆಯ ಪ್ರಭಾವದಿಂದ ಭರತನ ಬುದ್ಧಿಯನ್ನ ತಿರುಗೋ ಹಾಗೆ ಮಾಡು. ಯಾವುದಾದ್ರೂ ಒಂದು ಕಪಟೋಪಾಯವನ್ನ, ಅಂದ್ರೆ ಕಪಟ ಅಂದ್ರೆ ಮೋಸ, ಆ ರೀತಿಯ ಒಂದು ಉಪಾಯವನ್ನ ಮಾಡಿ ದೇವಕುಲವನ್ನ ಕಾಪಾಡು ಅಂತಂದ್ಬಿಟ್ಟು
ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಸ್ವಾರ್ಥ ಇದೆ ದೇವತೆಗಳಿಗೆ, ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಅವರ ಸಿಚುವೇಶನ್ ಆಗಿದೆ. ಸೊ ದೇವತೆಗಳೆಲ್ಲ ಈಗ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡು ದೇವತೆಗಳು ಸ್ವಾರ್ಥ ಮೂಢರು ಅಂತ ಅಂದ್ಕೊಂಡು, ಅಂದರೆ ಈಗ ಸ್ವಾರ್ಥದಲ್ಲಿ ಇರೋದ್ರಿಂದ ಅವರು ಮೂಢರಾಗಿದ್ದಾರೆ, ಅವರ ಬುದ್ಧಿ ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಅಂದ್ಕೊಂಡು ಬುದ್ಧಿವಂತಳಾದಂತಹ ಸರಸ್ವತಿ ಅವಳು ಇವರ ಸ್ವಾರ್ಥಕ್ಕೆ ಮರುಳಾಗಿ ಅವಳು ಮೂಡಲಾಗಿಲ್ಲ, ಅವಳು ಬುದ್ಧಿವಂತಳಲ್ವ, ಅದಕ್ಕೆ ಯೋಚನೆ ಮಾಡ್ತಾಳೆ. ಯಾರಿಗೆ ಬುದ್ಧಿ ಜ್ಞಾನ ಇರುತ್ತೋ ಅವರು ವಿವೇಕವಂತರಾಗಿರ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ತಿಳುವಳಿಕೆ ಅವರಲ್ಲಿರುತ್ತೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಯಾವಾಗ ನಾವು ಸ್ವಾರ್ಥರಾಗ್ಬಿಡ್ತೀವೋ, ನಮ್ಮ ಸ್ವಾರ್ಥನೆಯನ್ನು ಸಾಧಿಸ್ಕೋಬೇಕು ಅಂತ ನಾವು ಅಂದ್ಕೊಳ್ತೀವೋ, ಆಗ ನಮ್ಮ ಬುದ್ಧಿ ಕೂಡ ಭ್ರಮೆಗೆ ಒಳಗಾಗುತ್ತೆ, ಅಥವಾ ನಾವು ಕೂಡ ಬುದ್ಧಿಯನ್ನು ಕಳ್ಕೊಂಡ್ಬಿಡ್ತೀವಿ, ಮೂಢರಾಗ್ಬಿಡ್ತೀವಿ. ಅದಕ್ಕೆ ಸ್ವಾರ್ಥ ಇರಬಾರ್ದು, ನಮ್ಮಲ್ಲಿ ಪರಮಾರ್ಥ ಅನ್ನೋದು ಇರಬೇಕು. ಇಲ್ಲಿ ಅವಳು ಬುದ್ಧಿವಂತಳಾದ್ರಿಂದ ಸರಸ್ವತಿ ದೇವೇಂದ್ರನಿಗೆ ಹೇಳ್ತಾಳೆ, ಭರತನ ಬುದ್ಧಿಯನ್ನು ತಿರುಗಿಸು ಅಂತ ನನಗೆ ಹೇಳ್ತಾ ಇದೆಯಲ್ಲ, 1000 ಕಣ್ಣಿದ್ರೂ ಕೂಡ ನಿನಗೆ ಸುಮೇರು ಪರ್ವತ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅರ್ಥ ಏನು, ಇಲ್ಲಿ 1000 ಕಣ್ಣು, ದೇವೇಂದ್ರನಿಗೆ 1000 ಕಣ್ಣು, ಅದು ಏನು ಅವನಿಗೆ ಶಾಪದಿಂದ ಸಿಕ್ಕಿರುತ್ತೆ. ಅದು ಒಂದು ಕಥೆ ಭಾಗವತದಲ್ಲಿ ಬರುತ್ತದು. 1000 ಕಣ್ಣಿದ್ರೂ ಕೂಡ ನಿನಗೆ ಸುಮೇರು ಪರ್ವತ, ಅಂದರೆ ಅಷ್ಟು ದೊಡ್ಡ ಪರ್ವತ ಕಾಣಿಸ್ತಾ ಇಲ್ವಲ್ಲ ನಿನಗೆ ಅಂತಂದ್ಬಿಟ್ಟು. ಅಂದರೆ ಇಲ್ಲಿ ಭಕ್ತಿ ಪ್ರೀತಿ, ಅದರಲ್ಲಿ ಭರತ ಸುಮೇರು ಪರ್ವತದ ಹಾಗೆ, ಅವನ ಭಕ್ತಿ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವಲ್ಲ, ನನಗೆ ಅವನು ಬುದ್ಧಿಯನ್ನು ತಿರುಗಿಸು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ 1000 ಕಣ್ಣು ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ ಅಂತಂದ್ಬಿಟ್ಟು ಹೇಳಿ, ಹರ ವಿರಂಚಿಗಳ ಮಾಯೆ ತುಂಬ ಪ್ರಬಲವಾಗಿದ್ದರೂ ಕೂಡ ಅದೂ ಕೂಡ ಭರತನ ಬುದ್ಧಿಯ ಕಡೆ ದೃಷ್ಟಿಯನ್ನು ಬೀರೋದಿಲ್ಲ. ನೋಡಿ, ಹರಿಹರ ವಿರಂಚಿಗಳು ಅಂದರೆ ಏನು, ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರ ಮಾಯೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಆ ಭರತನ ಬುದ್ಧಿಯ ಕಡೆ ಅವರು ತಿರುಗು ನೋಡೋದಿಲ್ಲ. ಯಾಕಂದರೆ ಅವನು ಸುಮೇರು ಪರ್ವತದ ಹಾಗೆ, ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾನ ಅವನು, ಅಂದರೆ ಅಷ್ಟು ಬುದ್ಧಿವಂತ ಅವನು. ಅವನ ಬುದ್ಧಿ ಕಡೆ ಇವರು ತಿರುಗು ಕೂಡ ನೋಡಲ್ಲ. ಅಂಥ ಬುದ್ಧಿಯನ್ನು ಮಂಕುಗೊಳಿಸುವಂತ ನೀವೆಲ್ಲ ನನಗೆ ಹೇಳ್ತಾ ಇದ್ದೀರಲ್ಲ ಅಂತಂದ್ಬಿಟ್ಟು ಹೇಳಿ, ಬೆಳದಿಂಗ್ಳು ಎಲ್ಲಾದರೂ ಪ್ರಕಾಂಡ ಕಿರಣಗಳಿರುವಂಥ ಸೂರ್ಯನನ್ನು ಕದಿಯೋಕ್ಕಾಗತ್ತಾ? ಬೆಳದಿಂಗಳು ಕಿರಣಗಳಿಂದ ತುಂಬಿರುವಂಥ ಸೂರ್ಯನನ್ನು ಕದಿಯೋಕ್ಕೆ ಸಾಧ್ಯನಾ? ಇಲ್ಲ. ಭರತನ ಹೃದಯದಲ್ಲಿ ಸೀತಾರಾಮರು ನೆಲೆಸಿದ್ದಾರೆ. ಸೂರ್ಯನ ಪ್ರಕಾಶ ಇರುವ ಕಡೆ ಕತ್ತಲೆ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ಸರಸ್ವತಿ ಬ್ರಹ್ಮಲೋಕಕ್ಕೆ ಹೊರಟು ಹೋಗ್ತಾಳೆ. ಅಂದರೆ ಆ ಭಗವಂತ ಅವನ ಹೃದಯದಲ್ಲಿ ಸದಾ ವಾಸ ಮಾಡ್ತಾನೆ. ಅಂಥ ಭಗವಂತ ವಾಸ ಮಾಡುವಂತಹ, ಅಂದರೆ ಏನು, ಅಲ್ಲಿ ಸೂರ್ಯನ ಪ್ರಕಾಶ ಇದೆ, ಅಲ್ಲಿ ಕತ್ತಲೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಅಂದರೆ ಅಲ್ಲಿ ಭಗವಂತ ಇದ್ದ ಮೇಲೆ ಅಲ್ಲಿ ನೆಗೆಟಿವ್, ಅಂದರೆ ಏನೋ ಒಂದು ಕೆಟ್ಟ ಯೋಚನೆ ಮಾಡಿಕೊಂಡು ಅಲ್ಲಿ ಹೋಗಿ ಭರತನ ಬುದ್ಧಿಯನ್ನು ಮಂಕುಗೊಳಿಸು ಅಂತ ಹೇಳ್ತಾ ಇದ್ದಾರಲ್ಲ, ಅಂದರೆ ಏನೋ ಒಂದು ಕಪಟತನ ಮಾಡಿ ಏನೋ ಒಂದು ಉಪಾಯವನ್ನು ಮಾಡು ಅಂತ ಹೇಳ್ತಾ ಇದ್ದಾರಲ್ಲ, ಆ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಅವರಿಗೆ ನಾನು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅಂತಂದ್ಬಿಟ್ಟು ಸರಸ್ವತಿ ಏನು ಮಾಡಿದ್ಲು, ಬ್ರಹ್ಮಲೋಕಕ್ಕೆ ವಾಪಸ್ ಹೊರಟೋಗ್ತಾಳೆ. ರಾತ್ರಿಯಲ್ಲಿ ವ್ಯಾಕುಲಗೊಳ್ಳುವ ಚಕ್ರವಾಕ ಪಕ್ಷಿಯ ಹಾಗೆ ವ್ಯಾಕುಲರಾಗ್ತಾರೆ. ನೋಡಿ, ಇಲ್ಲಿ ಸರಸ್ವತಿ ನಾನು ಈ ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ಹೊರಟು ಹೋಗ್ತಾಳಲ್ಲ, ಅಲ್ಲೇನೋ ಕೈಕೇಗೆ ನೀನು ಬುದ್ಧಿಭ್ರಷ್ಟಳನ್ನಾಗಿ ಮಾಡು, ಅವಳ ನಾಲಿಗೆಯಲ್ಲಿ ಕೂತ್ಕೊಂಡು ಹೇಳು ಅಂತಂದ್ರು, ಹೇಳಿಸ್ಬಿಟ್ರು. ಯಾಕೆ ಅಂತಂದರೆ ಕೈಕೆ ಏನು ಭಗವಂತನ ಭಕ್ತಳು, ಅಂದರೆ ಅಂಥ ಒಂದು ಪ್ರೀತಿ ಅವಳಲ್ಲಿ ಅಷ್ಟೊಂದು ಇರಲಿಲ್ಲ. ಆಮೇಲೆ ಅಲ್ಲಿ ಆ ಕೆಲಸ ಮಾಡ್ಬೋದು ಅನ್ನಿಸ್ತು, ಅದಕ್ಕೆ ಸರಸ್ವತಿ ಮಾಡ್ತಾಳೆ. ಆದರೆ ಇಲ್ಲಿ ಭರತನ ಬುದ್ಧಿಯ ಕಡೆಗೆ ನೋಡುವಂಥ ಒಂದು ಅರ್ಹತೆ ಕೂಡ ಯಾರಲ್ಲೂ ಇಲ್ಲ, ಅಷ್ಟು ಧೈರ್ಯ ಯಾರಿಗೂ ಇಲ್ಲ, ನಾನು ಆ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳಲ್ಲ. ಅದಕ್ಕೆ ಚಕ್ರವಾಕ ಪಕ್ಷಿ ಇರುತ್ತಲ್ಲ, ಅದಕ್ಕೆ ರಾತ್ರಿ ಅಂದರೆ ಆಗೋದಿಲ್ಲ, ಅದು ರಾತ್ರಿ ಬರುತ್ತೆ ಅಂತಂದರೆ ಅದು ವ್ಯಾಕುಲಗೊಳ್ಳುತ್ತೆ. ಆ ರೀತಿ ಇಲ್ಲಿ ದೇವತೆಗಳೆಲ್ಲರೂ ಕೂಡ ವ್ಯಾಕುಲರಾಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.